ಕನಕ ಏನಮ್ಮ ನಡೀತಾ ಇದೆ ಇಲ್ಲಿ? ನೀನ್ ಯಾಕೆ ಕೇಳಕ್ ಹೊಡೆದೆ? ಅವಿ ಏನ್ ನಡೀತಾ ಇದೆ ಅಲ್ಲಿ? ಅಮ್ಮ ಈಗ ಅದನ್ನೆಲ್ಲ ಹೇಳೋಷ್ಟು ಪುರ್ಸೊತ್ತಿಲ್ಲ ಅಮ್ಮ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಡೀರಿ, ನಾ ಮೊದಲು ಅತ್ತೆ ಮನೆಗೆ ಹೋಗ್ಬೇಕು. ಅತ್ತೆ ಮನೆಗ? ಮೋಹನ್ ರಾಮ್ ಅವ್ರ ಸುಳಿವೇನಾರು ಸಿಕ್ತಾ? ಏನಾಗಿದ್ದಾರೋ ಎಲ್ಲಿದ್ದಾರೋ ಅನ್ನೋ ಯಾವ ಸುಳಿವು ಸಿಗ್ತಾ ಇಲ್ಲ ಅಮ್ಮ. ಅತ್ತೆ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅವ್ರ ಜೊತೆ ಇದ್ದು ಧೈರ್ಯ ಹೇಳಬೇಕು. ನಡೀರಿ, ನಾವೆಲ್ಲ ಹೋಗೋಣ. ಪ್ರಿಯಾ ನಡಿಯಮ್ಮ. ನಾನಾ ಇಷ್ಟೆಲ್ಲ ಆದ್ಮೇಲೂ ಆ ಮನೆಗೆ ನಾನು ಕಾಲಿಡಲ್ಲ. ನನ್ಗೆ ಯಾವ ಫೀಲಿಂಗ್ಸು ಇಲ್ಲ. ಯಾರಿಗ್ ಡ್ಯಾಡ್ ಮಾಮೇಲೆ ಅಕ್ರೆ ಉಕ್ಕರಿತಿದ್ಯೋ ಅವರೇ ಹೋಗ್ಲಿ. ಪ್ರಿಯಾ, ನಿನ್ ಮೇಲೆ ಕೈ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ. ಪ್ರಿಯಾ ಪ್ಲೀಸ್, ನನಗೋಸ್ಕರ ಅಮ್ಮನ ನೋಡಕ್ ಬರಲ್ಲ ಅನ್ಬೇಡ. ನನ್ ತಪ್ಪಾಯ್ತು ಅಂತ ಹೇಳ್ತಿದ್ದೀನಲ್ಲ. ನಾನ್ ಬರಲ್ಲ 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 ಹೋಗಂತ ಹೇಳದಕ್ಕೆ ನೀನ್ ಯಾರೇ? ಪ್ರಿಯಾ ಹಠ ಮಾಡ್ಬೇಡ. ನನ್ ಮೇಲಿನ ಸೆಟ್ಗೋಸ್ಕರ ಆ ನೊಂದು ಜೀವ ಸಂಕಟ ಪಡೋ ಹಾಗೆ ಮಾಡ್ಬೇಡ. ನಾನ್ ಬರಲ್ಲ. ನೀನ್ ಇದೆಯಲ್ಲ, ಹೋಗ್ ಉತ್ತರಿಸೋ. ಬೇಡ ಪ್ರಿಯಾ, ಇಷ್ಟೊಂದು ಹಠ ಒಳ್ಳೇದಲ್ಲ. ನಾನು ಹೊಡೆದಿದ್ದಕ್ಕೆ ನೀನ್ ಸೆಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಲಿಲ್ಲ ಅಂತ ಚಿಕ್ಕಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಅವ್ರು ಇನ್ನ ನೊಂದ್ಕೋತಾರೆ. ನೀನ ಮನೆ ಮಗಳು. ಇಂಥ ಪರಿಸ್ಥಿತಿಲಿ ಅಮ್ಮನ ಜೊತೆ ಕೂತ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ಬೇಕಾದ್ದು ನಿನ್ ಕರ್ತವ್ಯ. ಅದು ನನ್ನಿಂದ ತಪ್ಪು ಹೋಯ್ತು. ತಾಯಿ ಮಗಳನ್ನ ಬೇರೆ ಮಾಡ್ತೆ ಅನ್ನೋ ಅಪವಾದ ನನ್ ಮೇಲೆ ಬರಬಾರ್ದು. ದಯವಿಟ್ಟು ಬಾ ಪ್ರಿಯಾ. ಏಯ್, ಎಷ್ಟು ಸಲ ನಿನಗೆ ಹೇಳೋದು ನಾನು ಬರಲ್ಲ ಅಂತ? ಪ್ರಿಯಾ, ಯಾವ್ದೋ ಸಿಟ್ಟಲ್ಲಿ ನಾನು ನಿನಗೆ ಹೊಡೆದ್ಬಿಟ್ಟೆ. ನಿನಗೂ ನನ್ನ ಮೇಲೆ ಅಷ್ಟೊಂದು ಸಿಟ್ಟಿದ್ರೆ ನೀನು ನನಗೆ ವಾಪಸ್ ಹೊಡೆದ್ಬಿಡು. ಆದ್ರೆ ಅಲ್ಲಿಗೆ ಹೋಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನ್ ಕೈ ಮುಗ್ದು ಕೇಳ್ಕೊತೀನಿ. ಹೊಡಿ ಪ್ರಿಯಾ, ಹೊಡೆದು ನಿನ್ ಸೇಟನ್ನ ತೀರ್ಸ್ಕೊಂಡ್ಬಿಡು. ಹೌದು ಪ್ರಿಯಾ, ದಯವಿಟ್ಟು ಅವಳು ಹೊಡೆದ್ಲು ಅಂತ ಮನಸ್ಸಲ್ಲಿ ಇಟ್ಕೊಳ್ಬೇಡ. ಮನೆಗೆ ಬರಲ್ಲ ಅಂತ ಮಾತ್ರ ಹೇಳ್ಬೇಡ. ನೋಡು, ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಮನೆಗೆ ಬಾಮ್ಮ. ಅತ್ತೆ, ನಾನು ಬರ್ತೀನಿ ನಿಮ್ಗೋಸ್ಕರ. ಆದ್ರೆ ಒಂದ್ ಕಂಡೀಷನ್, ನಾನು ಆ ಮನೆಗೆ ಬರ್ಬೇಕು ಅಂದ್ರೆ ಇವಳು ಆ ಮನೆ ಕಾಲಿಡಬಾರ್ದು. ಪ್ರಿಯಾ, ನನ್ ಕಣ್ ಮುಂದೆ ನನ್ನ ಹೆಂಡತಿಗೆ ಆ ಮನೆ ಕಾಲಿಡಬೇಡ ಅಂತ ಅವಮಾನ ಮಾಡ್ತೀಯಾ ನಿನ್ನ? ರೀ, ಸುಮ್ಮನೆ ಇರಿ. ಪ್ರಿಯನ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ನನ್ ಮೇಲೆ ಆಣೆ. ಕನಕ ಕನಕ, ಎಂತ ಇಕ್ಕಟ್ಟು ಅನ್ಸಿಸ್ಬಿಟ್ಟೆ ನೀನು. ಎಲ್ರು ಮುಂದೆ ನಿನ್ಗೆ ಅವಮಾನ ಮಾಡ್ತಿದ್ದಾಳೆ. ಇವಳಿಗೋಸ್ಕರ ನೀನ್ ಯಾಕೆ ಕಾಣೆ ಇಡ್ತೀಯಾ? ಪ್ಲೀಸ್ ರೀ, ನನ್ನ ಮಾತು ಕೇಳಿ. ಈಗ ಚಿಕ್ಕಮ್ಮನ ಆರೋಗ್ಯ ಮುಖ್ಯನೇ ಹೊರತು ನಮ್ಮ ಪ್ರತಿಷ್ಠೆ ಅಲ್ಲ. ಪ್ರಿಯಾ ಅಲ್ಲಿಗೆ ಬಂದ್ರೇನೆ ಚಿಕ್ಕಮ್ಮಂಗೆ ಸಮಾಧಾನ ಆಗೋದು. ಪ್ರಿಯಾ, ಈಗ ನಿನಗೆ ಸಮಾಧಾನ ಆಯ್ತಲ್ಲ, ಈಗ್ಲಾದ್ರೂ ಅಮ್ಮನ ನೋಡಕ್ ನಡಿ. ಹೇ ಪ್ರಿಯಾ, ಮಾವ ಎಲ್ಲಿ ಹೋಗಿದ್ರು ಏನೋ ಅಂತ ಆತಂಕದಲ್ಲಿ ಒದ್ದಾಡ್ತಿರೋಳು ಕನಕ. ಅತ್ತೆಗೆ ಹಗಲು ರಾತ್ರಿ ಉಪಚಾರ ಮಾಡ್ತಿರೋಳು ಕನಕ. ನೀನು ಆ ಮನೆ ಮಗಳು. ಹೇ, ಜನ್ಮ ಕೊಟ್ಟ ಅಪ್ಪಂಗೆ ಏನಾಗಿದೆಯೋ ಏನೋ, ಅಮ್ಮ ಯಾವ ಸ್ಥಿತಿಲಿ ಇದಾರೋ ಏನೋ ಅನ್ನೋ ಕಿಂಚಿತ್ತು ಆತಂಕನಾಗ್ಲಿ ದುಃಖನಾದ್ರೂ ನಿಂಗಿದ್ಯಾ? ಏಯ್, ನಿನ್ ವೈಭೋಗನ ನಿನ್ಗೆ ಹೆಚ್ಚಾಯ್ತು ಅಲ್ವಾ? ಕನಕನ್ನ ಬರ್ಬೇಡ ಅನ್ನೋದಕ್ಕೆ ನೀನ್ ಹೇಳಳೆ, ನಿನ್ಗೇನೆ ಹಾಕಿದೆ. ರೀ, ನೀವು ಸುಮ್ಮನೆ ಇರಿ. ನಾನು ಏನೇ ಮಾಡಿದ್ರು ಅದು ಪ್ರಿಯಾ ಮಾಡ್ದಾಗತ್ತ? ಅವಳ ಸ್ಥಾನನ ನಾನು ತುಂಬೋದಕ್ಕಾಗತ್ತ? ಪ್ರಿಯಾ ಮನೆ ಮಗಳು. ಚಿಕ್ಕಮ್ಮಂಗೆ ನಮ್ಮ ಎಲ್ರಿಗಿಂತ ಇವಳ ಅಗತ್ಯ ಇದೆ. ಸರಿ ಪ್ರಿಯಾ, ನೀನ್ ಹೇಳ್ದಾಗೆ ಆಗ್ಲಿ. ನಾನು ಅಲ್ಲಿಗೆ ಬರಲ್ಲ. ನೀವೆಲ್ರೂ ಹೋಗಿ ಚಿಕ್ಕಮ್ಮನ ನೋಡ್ಕೊಂಡು ಬನ್ನಿ. ಏ ಕನಕ, ಇವತ್ತಲ್ಲ ಇನ್ಯಾವತ್ತೂ ಆ ಮನೆಗೆ ನಿನ್ ಕಾಲಿಡ್ಕೊಡ್ದು. ನಡಿ ಒಳಗೆ. ಇನ್ನು ಏನೇ ಮುಖ ನೋಡ್ತಾ ನಿಂತಿದ್ಯಾ? ನಡಿ ಅಂತ ಹೇಳಿದ್ನಲ್ಲ.
ಮೀನಾಕ್ಷಿ, ಏನೇನೋ ಯೋಚನೆ ಮಾಡಬೇಡಿ. ಮೋಹನ್ಗೆ ಏನೂ ಆಗಿರಲ್ಲ, ಧೈರ್ಯವಾಗಿರಿ. ಇಲ್ಲ ಅದಕ್ಕೆ ಅವ್ರಿಗೇನೋ ಆಗಿದೆ, ಮೋಹನ್ಗೇನೋ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತು, ನೀವ್ ಯಾರು ನನ್ಗೆ ಹೇಳ್ತಾ ಇಲ್ಲ ಅಷ್ಟೇ. ಅವ್ರು ಯಾವ್ದೋ ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ, ಅವ್ರಿಗೇನೋ ಆಗಿದೆ. ಅವ್ರ ಮುಖನಾದ್ರೂ ನೋಡಕ್ ಅವಕಾಶ ಮಾಡ್ಕೊಡಿ. ಯಾಕೆ ಹೀಗ್ ಮಾಡ್ತಾ ಇದೀರಾ? ನಾನು ಏನ್ ತಪ್ಪು ಮಾಡಿದೀನಿ? ಅದಕ್ಕೆ ಮೋಹನ್ಗೇನೋ ಆಗಿದೆ. ಸಮಾಧಾನ ಮಾಡ್ಕೊಳ್ಳಿ ಮೀನಾಕ್ಷಿ, ಅಂಥದ್ದೇನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಇಲ್ಲ, ನಾನ್ ನಂಬಲ್ಲ. ಏನೋ ಆಗಿದೆ, ಅದಕ್ಕೆ ನೀವೆಲ್ಲ ಬಂದಿರೋದು. ಏನಾಗಿದೆ ಅಂತ ಹೇಳಿ, ನನ್ ಮನ್ಸು ಗಟ್ಟಿ ಮಾಡ್ಕೊಂಡು ಕೇಳ್ಬಿಡ್ತೀನಿ. ಹೇಳಿ. ಮೀನಾಕ್ಷಿ, ನೀವು ಊಟ ತಿಂಡಿ ನಿದ್ದೆ ಬಿಟ್ಟು 2 ದಿನ ಆಗಿದೆ. ಈಗ ನಾವು ಏನೇ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ನೋಡಿ, 1 ಲೋಟ ಹಾಲು ಕುಡಿದು ನಿದ್ದೆ ಮಾಡಿ ಸ್ವಲ್ಪ ಹೊತ್ತು, ಆಮೇಲೆ ನಿಮ್ಮ ಮನಸ್ಸು ತಿಳಿ ಆಗುತ್ತೆ. ಚಿತ್ರಪ್ರಿಯ, ಮೀನಾಕ್ಷಿಗೆ 1 ಲೋಟ ಹಾಲು ತಗೊಂಡ್ ಬನ್ನಿ. ಅದಕ್ಕೆ ಏನ್ ನಡೆದಿದೆ ಅಂತ ನಿಜ ಹೇಳಿ. ಅದಕ್ಕೆ ನನಗ್ ತುಂಬಾ ಭಯ ಆಗ್ತಿದೆ. ಭಯ ಯಾಕೆ? ನಾವೆಲ್ಲ ಇದೀವಲ್ವಾ. ಅವಿನಾಶ್, ನೀನಾದ್ರೂ ಹೇಳಪ್ಪ, ಏನಾಗಿದೆ ಮೋಹನ್ಗೆ? ನೀಲ್ಕಂಠ ಅವ್ರೆ, ನೀವಾದ್ರೂ ಹೇಳಿ. ಕನಕ, ಕನಕ ಎಲ್ಲಿ? ಕನಕ ಎಲ್ಲಿ? ಓ, ನನ್ಗೀಗೆಲ್ಲ ಅರ್ಥ ಆಗ್ತಾ ಇದೆ. 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದವಳು, ಅವಳು ಬರ್ದೆ ನಿಮ್ಮನ್ನೆಲ್ಲ ಕಳ್ಸಿದಾಳೆ ಅಂದ್ರೆ ಖಂಡಿತ ಏನೋ ಆಗಿದೆ. ನನ್ ಮೋಹನ್ಗೆ ಏನೋ ಆಗ್ಬಿಟ್ಟಿದೆ. ದಯವಿಟ್ಟು ಹೇಳಿ, ದಯವಿಟ್ಟು ಮಾತಾಡಿ. ನಿಮ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ಯಾರಾದ್ರೂ ಹೇಳಿ. ಅದಕ್ಕೆ ಯಾಕೆ ನೀವು ಕೈ ಮುಗಿದು ಕಾಲಿಗೆ ಬೀಳ್ಬೇಕು? ನಮ್ ತಾಯಣೆಗೂ ನಿಮ್ ಗಂಡ ಎಲ್ಲಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಕನಕ ಬರ್ಬೇಕು ಅಂತಾನೆ ಹೊರಟಿದ್ಲು. ಆದ್ರೆ ನೀಲ್ಕಂಠ, ಈಗ ಮಾತೆಲ್ಲ ಯಾಕೆ? ಬಾಯಿ ಮುಚ್ಕೊಂಡಿರು. ಅಯ್ಯೋ, ಯಾಕೆ ಅವ್ರನ್ನ ತಡೆದ್ಬಿಟ್ರಿ? ಅವ್ರು ಏನೋ ಹೇಳ್ತಿದ್ರು. ಹೇಳಿ, ಯಾಕೆ ಕನಕ ಇಲ್ಲಿಗೆ ಹೊರಟವಳು ಬಂದಿಲ್ಲ? ಅವಳಿಗೆ ನನ್ನನ್ನ ಈ ಸ್ಥಿತಿಲಿ ನೋಡಕ್ ಇಷ್ಟ ಇಲ್ವಾ? ಅಥವಾ ಮೋಹನ್ಗೇನೋ ಆಗಿರೋದನ್ನ ನನ್ ಮುಂದೆ ನಿಂತು ಹೇಳೋ ಧೈರ್ಯ ಇಲ್ವಾ? ಹೇಳಿ, ಮಾತಾಡಿ. ಹಾಗೇನೂ ಇಲ್ಲ ಅತ್ತೆ. ಪ್ರಿಯಾ ಕನಕ ನನ್ನ ಜೊತೆ ಬರ್ಕೊಡ್ದು ಅಂತ ಹಠ ಮಾಡಿದ್ಲು. ಅದಕ್ಕೆ ಕನಕ ಹೊರಟಿದ್ದವಳು ಸುಮ್ಮನಾದ್ಲು ಅಷ್ಟೇ. ನೀವ್ಯಾಕೆ ಅದಕ್ಕೆ ಏನೇನೋ ಅರ್ಥ ಕಲ್ಪಿಸ್ತಾ ಇದ್ದೀರಿ? ಏನು, ಕನಕನ್ನ ಇಲ್ಲಿಗೆ ಬರಬಾರ್ದು ಅಂತ ಪ್ರಿಯಾ ತಡೆದ್ಲಾ? ಪ್ರಿಯಾ, ಪ್ರಿಯಾ! ಮೀನಾಕ್ಷಿ, ಮೀನಾಕ್ಷಿ, ಪ್ರಿಯಾ, ತಗೋ, ಅಮ್ಮಂಗೆ ತಗೊಂಡೋಗ್ಕೊಡು. ಪ್ರಿಯಾ, ಪ್ರಿಯಾ! ಅರೆ ಮಾಮ್, ನೀನ್ ಯಾಕೆ ಬರಕ್ ಹೋದೆ? ನಾನೇ ತರ್ತಿದ್ನಲ್ಲ. ಬರೀ ಹಾಲೇ ತರ್ತಿದ್ಯೋ ಅಥವಾ ಇದಕ್ಕೆ ವಿಷ ಬೆರೆಸಿ ಹಾಲ ಮಾಡಿದ್ಯೋ? ಮಾಮ್, ಯಾಕೇನೇನೋ ಮಾತಾಡ್ತಿದ್ಯಾ? ತಗೋ, ಹಾಲು ಕುಡಿ. ಯಾವಳಿಗೆ ಬೇಕೆ ನಿನ್ ಹಾಲು? ಯಾವ ಸಂತೋಷ ಕುಡಿಬೇಕು ನನ್ನ ಹಾಲು? ನನ್ ಗಂಡ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಾನ? ಅಥವಾ ನಿನ್ನಂಥ ಮಗಳನ್ನ ಸಾಕಿ ಬೆಳೆಸಿದೀನಿ ಅಂತಾನ? ಮಾಮ್, ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಮುಚ್ಚೆ ಬಾಯಿ. ಕನ್ಕನ್ ಯಾಕೆ ಬರ್ಬೇಡ ಅಂತ ಹೇಳ್ದೆ? ಯಾವಳು ಕೆಲ್ಸಕ್ಕೆ ಬಾರ್ದವಳ ಬಗ್ಗೆ ಯಾಕೆ ಮಾತಾಡ್ತೀಯ ಮಾಮ್? ಏಯ್, ಅವಳಿ ಮನೆಗೆ ಬಂದಿದ್ದಿದ್ರೆ ನಿನ್ಗೇನೆ ಕಷ್ಟ ಆಗ್ತಿತ್ತು? ಮಾಮ್, ಯಾಕೆ 3 ಹೊತ್ತು ಕನಕ ಕನಕ ಅಂತ ಅವಳ ಬಗ್ಗೆ ಕನ್ವರ್ಸ್ತೀಯಾ? ಅವಳ್ಯಾಕೆ ಬರ್ಬೇಕು? ನಿನ್ ಸೇವೆ ಮಾಡೋದಿಕ್ಕೆ ನಾನು ಬಂದಿದ್ದೀನಲ್ಲ, ಅವಳು ಬಂದಾದ್ರೆ ಕಟ್ಟೆ ಹಾಕೋದೇನಿತ್ತು? ಥೂನಿನ, ನೀನು ಇವಾಗ ಬಂದಿದ್ಯಾ? 3 ದಿವಸದಿಂದ ನಿಮ್ಮಪ್ಪ ಕಾಣ್ತಾ ಇಲ್ಲ ಅಂತ ಅವಳು ಎಷ್ಟು ಒದ್ದಾಡ್ತಾ ಇದ್ದಾಳೆ ಗೊತ್ತಾ?
ಕ್ಷಣಕ್ಕೂ ಚರ್ಪಡಿಸ್ತಾ ಇದ್ದಾಳೆ. ನಿನ್ಗೆ ಎಲ್ಲಿಂದ ಬರ್ಬೇಕು ಅವಳಂತ ಕಾರಣ? ಮಾಮ್, ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಇರ್ಬೇಕೋ ಅಲ್ಲೇ ಇರ್ಬೇಕು. ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಹೇಳು, ಇಷ್ಟಕ್ಕೂ ಅವಳೇನಂತ ಮಹಾ ಮಾಡಿದಾಳೆ? ಅವಳು ಯಾರು? ಅವಳು ಯಾಕೆ ಈ ಮನೆಗೆ ಬರ್ಬೇಕು ಅಂತ ಹಕ್ಕೇನಿದೆ? ಅವಳಿಗೂ ಹಕ್ಕಿದೆ ಕಣೆ. ನಿಮ್ಮಪ್ಪ ನಿನ್ಗೋಸ್ಕರ ಪ್ರಾಣನೇ ಬಿಡ್ತಿದ್ರಲ್ಲ, ನೀನು ಅವ್ರಿಗೋಸ್ಕರ ಏನ್ ಮಾಡ್ತಿದ್ಯಾ? ಏನ್ ಮಾಡ್ಬೇಕು? ಡ್ಯಾಡ್ಗೇನಾದ್ರೂ ಆದ್ರೆ ಅವ್ರ ಮುಂದಿನ ಕಾರ್ಯನ ನಾನೇ ಮಾಡ್ಬೇಕೆ ಹೊರತು ಆ ಕನಕ ಅಲ್ಲ. ಮಗಳಾದ್ರೇನೋ, ಮಗನ್ ತರ ಡ್ಯಾಡ್ಗೆ ಪಿಂಡ ಇಟ್ಟು ಋಣನ ತೀರಿಸ್ತೀನಿ ಬಿಡು. ಪ್ರಿಯಾ, ಅಯ್ಯೋ ಪಾಪಿ, ಸಾಕಿದಪ್ಪನ್ನೇ ಸಾಯಿಸಕ್ ಹೊಟ್ಟಿದ್ಯಲ್ಲ. ಮಗಳ ಬಾಯಿಂದ ಬರೋ ಮಾತಾ ಇದು? ಏಯ್, ನೀನ್ ಯಾವಳೆ ನನ್ ಗಂಡನ್ಗೆ ಪಿಂಡ ಹಾಕಕ್ಕೆ? ನೀನೇ ಅಲ್ಲಿ ಇಲ್ಲಿ ಬಿದ್ದಿದ್ದ ಪಿಂಡನ ಆಯ್ಕೊಂಡು ತಿನ್ಬೇಕಾಗಿದ್ದವಳು. ನಿನ್ನಂಥ ಕೃತಜ್ಞತೆ ಇಲ್ದಿರೋ ನಾಯಿನ ಕರ್ಕೊಂಡು ಬಂದು ನಾವು ಮನೇಲಿ ಇಟ್ಕೊಂಡು ಸಾಕಿದ್ವಲ್ಲ, ಅದಕ್ಕೆ ನಮ್ಗೆ ಇವತ್ತು ಇಂಥ ಸ್ಥಿತಿ ಬಂದಿರೋದು. ಏಯ್, ನಿನ್ಗೇನೇ ಇದೆ ನನ್ ಗಂಡನ ಬಗ್ಗೆ ಮಾತಾಡೋ ಹಕ್ಕು? ಹಕ್ಕೇನೇ ಇದ್ರು ಅದು ಕನಕನ್ ಮಾತ್ರ ಇರೋದು. ನೀನು ನನ್ನ ಮಗಳೇ ಅಲ್ಲ, ಕನಕನೇ, ನಾನು ಹೆತ್ತ ಮಗಳು. ನೀನ್ ಯಾವ ಸೀಮೆ ಮಗಳೇ ನನ್ಗೆ? ನಿನ್ನಂಥ ಪಾಪಿನ ಸಾಕಿದ ಪಾಪಕ್ಕೆ ನನ್ನ ಗಂಡನ್ಗೇನಾದ್ರೂ ಆದ್ರೂ ಅವ್ರಿಗೆ ಪಿಂಡ ಹಾಕೋದು ಕನಕನೇ, ನೀನಲ್ಲ. ಸಾಕಿದಪ್ಪನ ಬಗ್ಗೆ ಒಂದ್ ಸ್ವಲ್ಪ ಪ್ರೀತಿ ಇಲ್ಲದೆ ಮಾತಾಡ್ತೀಯಲ್ಲ, ನಿನ್ನಂಥ ಪಾಪಿ ಈ ಮನೇಲಿ ಇರಬಾರ್ದು. ನಿನ್ಗೆ ಇಲ್ಲಿ ಒಂದ್ ಕ್ಷಣನೂ ಜಾಗ ಇಲ್ಲ. ಹೊಟ್ಟೋಗೆ ಇಲ್ಲಿಂದ. ಏನೇ ನೋಡ್ತಿದ್ಯಾ? ಹೋಗೆ ನೀನು. ಮೀನಾಕ್ಷಿ, ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ ಅದಕ್ಕೆ. ನೀವು ಸುಮ್ಮನಿರಿ. ಈ ಮನೆ ಹಾಡಿ ನನ್ನ ಮನಸ್ಸನ್ನು ನೋಡ್ತು ಚಿತ್ರ ಮಾಡಿದ್ದಾಳೆ. ಈಗ ನನ್ನ ಸೌಭಾಗ್ಯನೇ ಅಳಿಸೋಕ್ ಬಂದಿದ್ದಾಳೆ. ಇಂಥ ದರಿದ್ರ ಮನೇಲಿ ಇರಬಾರ್ದು. ಏಯ್, ನಡಿಯೇ, ನಡಿ. ಹೊರಟೋಗಿ ಇಲ್ಲಿಂದ. ತೊಲಗೆ ಆಚೆ. ಇನ್ನೊಂದ್ಸಲ ಈ ಮನೆಯೊಳಗೆ ಕಾಲಿಟ್ಟಿಯೋ ನಿನ್ನ ಸಾಯಿಸ್ಬಿಡ್ತೀನಿ ಅಷ್ಟೇ. ಹೋಗು, ಹೊರಟೋಗು. ಶ್ರೀಕಾಂತ್, ಹೋಗು, ಪ್ರಿಯಾಂಕ ಕರ್ಕೊಂಬ. ಸರಿ ಅಣ್ಣ.
ನಾನು ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ. ಶ್ರೀಕಾಂತ್ಗೋಸ್ಕರ ಒಂದೇ ಒಂದ್ಸಲ ನಿನ್ ಮುಂದೆ ಬಂದು ನಿಂತಿದ್ಬಿಟ್ರೆ ಏನೂ ಬೇಡ್ಕೊಂಡಿಲ್ಲ. ಲಂಚ ಕೊಟ್ಟು ಕೆಲಸ ಮಾಡ್ಕೊಡು ಅಂತ ಕೇಳ್ಕೊಂಡಿಲ್ಲ. ಹಾಗೆ ನಾನು ಯಾವತ್ತೂ ನಿನ್ನನ್ನು ಬೈದಿಲ್ಲ. ಆದ್ರೂ ನನಗೆ ಯಾಕಿಂತ ದ್ರೋಹ ಮಾಡ್ತಿದ್ಯಾ ದೇವ್ರೆ? ಮದರ್ ಇಸ್ ಟ್ರೂತ್ ಅಂತಾರೆ. ಆ ಅಮ್ಮ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇನ್ನು ನನ್ನ ಜನ್ಮಕ್ಕೆ ಕಾರಣದ ಅಪ್ಪ ಯಾರು ಅಂತ ನಿಮ್ಗೆ ಗೊತ್ತು. ಹುಟ್ಟೋ ಮಕ್ಕಳು ಏನ್ ಪಾಪ ಮಾಡಿರ್ತವೆ ಅಂತ ಅವ್ರು ನೀನು ಶಿಕ್ಷೆ ಕೊಡ್ಬೇಕು. ನನ್ನ ಅಪ್ಪ ಅಮ್ಮ ಅಂತ ಅನ್ಸ್ಕೊಂಡವ್ರಿಗೆ ನಾನಾಗೆ ಬಂದು ನನ್ನನ್ನು ಸಾಕಿ ಅಂತ ಕೇಳ್ಕೊಂಡಿದ್ನ. ಅವ್ರ ಖುಷಿಗೆ ನನ್ನನ್ನ ಮಗಳು ಅಂತ ಸಾಕಿದ್ರು. ಇದ್ರಲ್ಲಿ ನನ್ನ ತಪ್ಪೇನಿದೆ? ಈಗ ಕರಳು ಬಳ್ಳಿ ಸಿಕ್ತು ಅಂತ ನನ್ನನ್ನ ಕಂಕ್ಳಿಂದ ಬೀದಿಗೆ ಎಸ್ಬಿಟ್ರು. ನನ್ನ ಮಗಳೇ ಅಲ್ಲ ಅಂತ ಕತ್ತಿಡ್ದು ಮನೆಯಿಂದ ಆಚೆ ನೂಕಿದ್ರು. ದೇವ್ರೆ, ಕರಳ ಸಂಬಂಧ ಇದ್ರೆ ಮಾತ್ರ ನಮ್ಮ ಮಗಳು. ನಾನು ಯಾರನ್ನ ಮಾಮ್ ಅಂತ ಕರೀಲಿ? ನನ್ನ ಅಮ್ಮ ಅನ್ಸ್ಕೊಂಡೋಳು ಎಲ್ಲರ ಮುಂದೆ ನನ್ನ ಅವಮಾನ ಮಾಡ್ಬಿಟ್ಲು. ನಾನೇ ಸರ್ವಸ್ವ ಅನ್ಕೊಂಡಿದ್ದೋಳು ನನ್ನ ಕಪಾಳ ಕೊಡ್ದು ತೇಜ ಓದೆ ಮಾಡ್ಬಿಟ್ಲು. ಇಡೀ ಪ್ರಪಂಚಕ್ಕೆ ನನ್ನ ತಂದೆ ತಾಯಿಲ್ದಿದ್ ಪರದೇಶಿ ಅಂತ ಬೊಟ್ಟು ಮಾಡಿ ತುಚ್ಛವಾಗಿ ನೋಡೋ ಹಾಗೆ ಮಾಡ್ಬಿಟ್ಲು. ಕಂಡೋರೆಲ್ಲ ನನ್ನ ಬಗ್ಗೆ ಆಡ್ಕೊಂಡು ನಗೋ ಹಾಗೆ ಮಾಡ್ಬಿಟ್ಲು. ಇಲ್ಲ ದೇವ್ರೆ, ನಾನ್ ಸೋಲಲ್ಲ. ನುಚ್ಚು ನೂರಾಗಿರೋ ನನ್ನ ಬದುಕಿನ ಕನ್ನಡಿನ ನಾನು ಮತ್ತೆ ಜೋಡಿಸ್ತೀನಿ. ಅದಕ್ಕೆ ನನ್ನ ದಾರಿನೇ ಸರಿ. ಅಪ್ಪ ಅಮ್ಮ ಅನ್ನೋ ಯಾವ ಬೇರು ಬೀಳೋ ಇಲ್ದೇನೋ ನಾನ್ ಬದುಕಿ ತೋರಿಸ್ತೀನಿ. ಮೀನಾಕ್ಷಿ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಅದಕ್ಕೆ ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ತಲೆ ಕೆಟ್ಟು ಹೋಗಿದೆ. ಮೋಹನ್ ಸಿಗ್ತಾ ಇಲ್ಲ ಅನ್ನೋ ಆತಂಕದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ಇಷ್ಟು ದಿನ ನನ್ನ ಹೊಟ್ಟೆಲಿ ಇಟ್ಕೊಂಡಿದ್ದ ಸತ್ಯನ ಇವತ್ತು ಹೊರಗೆ ಹಾಕ್ಬಿಟ್ಟೆ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೋಗ್ಲಿ ಬಿಡಿ ಮೀನಾಕ್ಷಿ, ಸಮಾಧಾನ ಮಾಡ್ಕೊಳ್ಳಿ. ಆಗೋಯ್ತು. ಈಗ ಹತ್ತು ಕರೆದು ಮಾಡಿದ್ರೆ ಏನ್ ಪ್ರಯೋಜನ? ಇಲ್ಲ ಅದಕ್ಕೆ ನಿಮಗ್ ಗೊತ್ತಿಲ್ಲ, ಪ್ರಿಯಾ ತುಂಬಾ ಹಟ್ಮಾರಿ. ಅವಳು ಏನ್ ಮಾಡಕ್ಕೂ ಹೇಸಲ್ಲ, ಏನ್ ಮಾಡ್ಕೊಳಕ್ಕೂ ಹೇಸಲ್ಲ. ಅವಮಾನ ಆಗೋಯ್ತು ಅಂತ ಅವಳು ಏನಾದ್ರೂ ಮಾಡ್ಕೊಂಡ್ಬಿಟ್ರೆ, ಅಥವಾ ಕನ್ಕನ್ ಮೇಲಿನ ಕೋಪಕ್ಕೆ ಅವಳಿಗೇನಾದ್ರೂ ಮಾಡ್ಬಿಟ್ರೆ, ಅಯ್ಯಯ್ಯೋ ಇಲ್ಲ. ಮೊದಲು ಅವನನ್ನು ಹುಡುಕಿ ಯಾವ ನಾವು ತಾನು ಆಗದಿರೋ ಹಾಗೆ ನೋಡ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಶ್ರೀಕಾಂತ್ ಹೋಗಿದ್ದಾನೆ, ಪ್ರಿಯಾಂಕ್ ಕರ್ಕೊಂಡ್ ಬರ್ತಾನೆ. ಅವಿನಾಶ್, ಪ್ರಿಯಾ ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ನನಗೆ ತುಂಬಾ ಭಯ ಆಗ್ತಿದೆ. ಯಾವುದಕ್ಕೂ ನೀವು ಅವಳನ್ನ ಕಂಟ್ರೋಲ್ ಮಾಡೋದೇ ಒಳ್ಳೇದು. ನೀವು ಹೇಳ್ತಾ ಇರೋದು ನಿಜ. ಕನಕ ಬೇರೆ ಮನೇಲಿ ಒಬ್ಳೇ ಇದ್ದಾಳೆ. ಏನಾರು ಅನಾಹುತ ಆಗೋದ್ರೆ ನಡೀರಿ, ನಾವೆಲ್ಲ ಹೋಗೋಣ. ಚಿತ್ರ, ಅತ್ತೆನ ಈ ಸ್ಥಿತಿಲಿ ಬಿಟ್ಟು ಎಲ್ಲ ಹೋಗೋಕ್ಕಾಗಲ್ಲ. ನೀನ್ ಇಲ್ಲೇ ಇದ್ದು ಅತ್ತೆ ನೋಡ್ಕೊ. ನನಗೆ ಸ್ವಲ್ಪ ಮೈ ಸರಿ ಇಲ್ಲ. ನಾನು ಇವ್ರು ನೋಡ್ಕೊಳ್ಳೋ ಬದಲು ಇಲ್ಲಿ ಇವ್ರು ನನ್ನ ಸೇವೆ ಮಾಡ್ಬೇಕಾಗತ್ತಷ್ಟೇ. ಮಾವ, ನೀನೇ ಇಲ್ಲೇ ಇದ್ಬಿಡು. ನಾನು ಹೇಗಿರ್ಲೋ, ಚಿತ್ರನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸರಿ, ನೀವೆಲ್ಲ ಹೊರಡಿ. ನಾನೇ ಇಲ್ಲೇ ಇದ್ದು ಅತ್ತೆ ನೋಡ್ಕೋತೀನಿ. ಸರಿ ಮೀನಾಕ್ಷಿ, ಜೋಪಾನ, ನಾವು ಬರ್ತೀವಿ.